ಹಾಯ್ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಶಾರ್ಟ್ ವಿಡಿಯೋನೋ ಲಾಂಗ್ ವಿಡಿಯೋನೋ ಗೊತ್ತಿಲ್ಲ, ಬಟ್ ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ರೀಲ್ಸ್ ನೋಡ್ತಾ ಇದೆ, ಅಲ್ಲಿ ಎಷ್ಟೋ ವಿಡಿಯೋಗಳು ಮತ್ತು ಅವ್ರು ಬರೆದಿರೋ ಅಂಥ ಲೈನ್ಸ್ಗಳು ಮನಸ್ಸಿಗೆ ಎಷ್ಟು ಅಂದರೆ ತುಂಬಾ ಹತ್ತಿರ ಆಗುತ್ತೆ. ಏನು ಯಾವ ರೀತಿ ಹೇಳ್ಕೊಬೇಕು ಅನ್ನೋದು ಅರ್ಥ ಆಗ್ತಿಲ್ಲ, ಬಟ್ ಹೇಳ್ತೀನಿ. ಹೆಣ್ಣೆ, ಯಾವುದು ನಿನ್ನ ಸ್ವಂತ ಮನೆ? ಅಂದರೆ ಹೆಣ್ಣಿಗೆ ಗಂಡನ ಮನೆ ಸ್ವಂತನ, ಅಪ್ಪನ ಮನೆ ಸ್ವಂತನ ಅಂತ. ನಿನಗಿಷ್ಟದ ಬಟ್ಟೆಯನ್ನು ಕೊಡಿಸದೇ ಇದ್ದಾಗ ಹಬ್ಬವನ್ನೇ ಮಾಡದ ಕುಳಿತ ನೀನು. ಅಂದರೆ ಅಪ್ಪನ ಮನೆಯಲ್ಲಿ ಹಬ್ಬಕ್ಕೆ ಒಂದು ಬಟ್ಟೆ ಕೊಡಿಸ್ಲಿಲ್ಲ ಅಂದರೆ ಹಬ್ಬನೇ ಬೇಡ ಅಂತ ಕುಳಿತುಕೊಳ್ಳೋ ಹೆಣ್ಮಗಳು. ಮನೆಯ ಮುದ್ದಿನ ಮಗಳಾದರೂ ಆ ಮನೆಗೆ ಅವಳೇ ಪ್ರೀತಿಯ ಮುದ್ದಿನ ಮಗಳಾಗಿರ್ತಾಳೆ. 3 ಗಂಟೆಗೆ ತಲೆ ಬಾಗಿ ಮತ್ತೊಬ್ಬನ ಮನೆಗೆ ಸೇರುವ ನಿನ್ನ ಬದುಕಲ್ಲಿ ಎಲ್ಲರೂ ಹೇಳುವರು. ಏನಂತ ಹೇಳ್ತಾರೆ? ನೀನೆರಡೂ ಮನೆ ಬೆಳಗುವ ದೀಪ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ನೀನು 2 ಮನೆಯನ್ನು ಬೆಳಗುವ ದೀಪ ಅಂತ ಹೇಳ್ತಾರೆ. ಮತ್ತು ಅವರೇ ಹೇಳುವರು ಏನಂತ? ಇದು ಅಪ್ಪನ ಮನೆ ಅಂತ, ಇದು ಗಂಡನ ಮನೆ ಎಂದು. ಅಂದರೆ ಇದು ಗಂಡನ ಮನೆ ಎಂದು ಅಂದರೆ ಅದು ಅಪ್ಪನ ಮನೆ, ಇದು ಗಂಡನ ಮನೆ ಅಂತ. ಆಮೇಲೆ ಅವರೇ ಡಿವೈಡ್ ಮಾಡಿಬಿಡ್ತಾರೆ. ನೀವು ಹುಟ್ಟಿದ ಮನೆಯಾದರೂ ಅದು ನಿನ್ನ ಮನೆಯಲ್ಲ. ಅಲ್ಲೇ ಆಟ ಆಡಿಕೊಂಡು ಬೆಳೆದು ಕಷ್ಟ ಸುಖ ಅವರು ವಹಿವಾಟುಗಳಲ್ಲಿ ಜೊತೆಯಾಗಿದ್ದು ಮದುವೆ ಆದ ತಕ್ಷಣ ಅದು ನಮ್ಮ ಮನೆಯೇ ಅಲ್ಲ, ತವರ ಮನೆ, ಅಪ್ಪನ ಮನೆ. ಮದುವೆಯಾಗಿ ನನ್ನ ಮನೆ ಎಂದು ಬದುಕುವಾಗಲೂ ಅದು ನಿನ್ನ ಮನೆಯಲ್ಲ. ಮದುವೆಯಾಗಿ ಇದು ಅಪ್ಪನ ಮನೆ, ನಾನು ಮದುವೆಯಾಗಿ ಹೋದ್ಮೇಲೆ ಇರ್ತೀನಲ್ಲ ಅದೇ ನನ್ನ ನಿಜವಾದ ಮನೆ ಅಂತ ಅವಳ ಮನಸ್ಸಲ್ಲಿ ತಿಳ್ಕೊಂಡೆ. ಬಟ್ ಅದು ಅವಳ ಮನೆ ಅಲ್ಲ, ಅದು ಗಂಡನ ಮನೆ. ಸಮಸ್ಯೆಗಳು ಬಂದಾಗ ಎಲ್ಲರೂ ಅಂತಾರೆ, ಇದು ನಿಮ್ಮ ಅಪ್ಪನ ಮನೆ ಅಲ್ಲ, ಗಂಡನ ಮನೆ. ನಿಮ್ಮ ಅಪ್ಪನ ಮನೇಲಿ ಆಡ್ದಂಗಿಲ್ಲ, ಆಡೋಕ್ಕೆ ಬರಬೇಡ, ಹೆಂಗಿರ್ಬೇಕು ಹಂಗಿರು ಅಂತ. ಹಾಗಾದರೆ ಯಾವುದು ನಿನ್ನ ಸ್ವಂತ ಮನೆ? ಹೆಣ್ಣೆ ಹೇಳು, ಹಾಗಾದರೆ ಯಾವುದು ನಿನ್ನ ಸ್ವಂತ ಮನೆ? 2 ಮನೆಯಲ್ಲೂ ಆ ಹೆಣ್ಣು ಹೊರಗಿನವಳು. ಯಾವ ಥರ ಗೊತ್ತಾ? ಅಪ್ಪನ ಮನೆಯಿಂದ ಮದುವೆ ಆಗೋದ್ಮೇಲೆ ಕೊಟ್ಟೆಣ್ಣು ಕುಳುಕೋರಿಗೆ. ಅವಳನ್ನ ಹೊರಗಡೆನೇ ಒಬ್ಬ ಅತಿಥಿ ಥರ ಟ್ರೀಟ್ ಮಾಡ್ತಾರೆ. ಗಂಡನ ಮನೇಲಿ ನೀನು ಬಂದಿರೋದು ನಮ್ಮ ಮನೆಗೆ ಮದುವೆ ಆಗಿ, ಇದು ನಿಮ್ಮ ಅಪ್ಪನ ಮನೆಯಲ್ಲ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಹಾಗಾದರೆ ಅವಳ ಸ್ವಂತ ಮನೆ ಯಾವುದು ಗೊತ್ತೇ? ಸತ್ತ ಮೇಲೆ ಸೇರುವ ಆ 3 ಅಡಿ ಮತ್ತು ಆ 6 ಅಡಿ ಜಾಗವೇ ಅವಳ ಸ್ವಂತ ಮನೆ. ಅಪ್ಪ, ಇಂಥ ಲೈನು ತುಂಬ ಚೆನ್ನಾಗಿ ಬರ್ದವ್ರಲ್ವ, ಹೆಣ್ಮಕ್ಳಿಗೆ ಅರ್ಥ ಆಗೋ ಥರ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.